1,000ದಲ್ಲಿ ಒಂದ್ ದಿನಕ್ಕೆ ಅದನ್ನ ಫುಲ್ ಖರ್ಚು ಮಾಡ್ಬಿಡೋದು, ಅದೇ 1,000 ಇಟ್ಕೊಂಡು ಇಡೀ ಮಂತ್ ನಡೆಸ್ಬೋದು. ಅದು ನಮ್ಮ ಬೆಂಗಳೂರಿನ ಸ್ಪೆಷಾಲಿಟಿ. ಹಾಗೆ ನಾನು ಇವತ್ತು ಬಂದಿರೋದು ಚಿಕ್ಕಪೇಟೆಗೆ ಬಂದಿದ್ದೀನಿ. ಚಿಕ್ಕಪೇಟೆ ಅಂತಂದ್ರೆ ಎಲ್ರಿಗೂ ಗೊತ್ತು, ಇದು ಶಾಪಿಂಗಿಗೆ ಮಾಡಿಸಿದಂತಹ ಒಂದು ಪ್ಲೇಸ್. ಹಬ್ಬದ ಸೀಸನ್ ಆಗಿರೋದ್ರಿಂದ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀನಿ. 1,000 ರುಪೀಸ್ನ ನಾನು ಚಾಲೆಂಜ್ ಆಗಿ ತೊಗೊಂಡಿದ್ದೀನಿ. ಸೊ ಈ 1,000 ರುಪೀಸಲ್ಲಿ ಏನೇನೆಲ್ಲ ಬರುತ್ತೆ, ಯಾವ ಥರ ಹಬ್ಬದ ಫೆಸ್ಟಿವಲ್ ಲುಕ್ನ ನಾವು ಕೊಡ್ಬೋದು, ಸೊ ಈ ಶಾಪಿಂಗ್ ಮಾಡ್ತಾ ನಿಮಗೂ ಹೇಳ್ತೀನಿ. ಹಾಗೆ 1,000ದಲ್ಲಿ ನಾನು ಏನೇನು ತೊಗೊಳ್ತೀನಿ ನೀವು ನೋಡಿ, ಅದರ ಔಟ್ಪುಟ್ ಹೇಗೆ ಬರುತ್ತೆ ಅದನ್ನು ಕೂಡ ನೀವು ನೋಡಿ. ಇನ್ನೊಂದು ಟಿಪ್ಸ್ ಕೂಡ ಕೊಡ್ತೀನಿ ನಾನು. ಈ ಶಾಪಿಂಗ್ ಮಾಡೋ ಟೈಮಲ್ಲಿ ಏನೇನೆಲ್ಲ ಟಿಪ್ಸನ್ನು ಯೂಸ್ ಮಾಡ್ಬೋದು. ಫಸ್ಟ್ ಟಿಪ್ಸು, ಇಷ್ಟು ದೊಡ್ಡದಾಗಿರುವಂತಹ ಒಂದು ಹ್ಯಾಂಡ್ ಬ್ಯಾಗ್ನ ತೊಗೋಬೇಕಾಗತ್ತೆ. ಯಾಕಂದರೆ ಎಲ್ಲ ನೀವು ತೊಗೊಂಡು ಕೈಯಲ್ಲಿ ಹಿಡ್ಕೊಳ್ಳೋ ಬದಲು ಈ ದೊಡ್ಡ ಹ್ಯಾಂಡ್ ಬ್ಯಾಗಲ್ಲಿ ಎಲ್ಲವನ್ನು ಡಂಪ್ ಮಾಡ್ಕೊಂಡ್ಬಿಟ್ರಿ ಅಂದರೆ ನಿಮಗೆ ಶಾಪಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸರ್ ಏನು ರೇಂಜ್ ಇಂದು ಸರ್ ಇದೆಲ್ಲ? 1,500 ಇದೆ, 2,000 ಇದೆ, 2,500 ಇದೆ, ಒಳಗೆಲ್ಲ ಕಮ್ಮಿ ರೇಟ್ ಇದೆ ನಮ್ಮ. ಸೊ ನಂದು 1,000 ರೂಪಾಯಿ ನನ್ನ ಚಾಲೆಂಜ್ ಇರೋದು. ಸೊ 1,000ದಲ್ಲಿ ನಾನು ಇಡೀ ಫೆಸ್ಟಿವಲ್ ಲುಕ್ನ ನಾನು ಮಾಡಬೇಕು. ಅದ್ರ ಪ್ರಕಾರ ನಾನು ಸೀರೆ ತೋರಿಸಿ ಒಳಗಡೆ ನೋಡೋಣ. ಸರ್ ಫೆಸ್ಟಿವಲ್ ಲುಕ್ಕಿಗೆ ಸಿಂಪಲ್ ಆಗಿರೋದು, ಲೈಟ್ ವೆಯ್ಟ್ ಇರೋದು, ಸ್ವಲ್ಪ ಡಾರ್ಕ್ ಶೇಡಲ್ಲಿ. ಸೊ ಇದು ನನಗೆ ಪರ್ಫೆಕ್ಟ್ ಅನಿಸ್ತಾ ಇದೆ, ಚೆನ್ನಾಗಿ ಅನಿಸ್ತಾ ಇದೆ, ಗ್ರ್ಯಾಂಡಾಗೂ ಇದೆ, ಸ್ವಲ್ಪ ಸಿಂಪಲ್ ಆಗೂ ಇದೆ, ಚೆನ್ನಾಗಿ ಕಾಣಿಸುತ್ತೆ ಕಲರು. ಎಷ್ಟು ಅಂತ ಮಾತಾಡೋಣ. ಚಿಕ್ಕಪೇಟೆಗೆ ಬಂದಿದ್ದೀವಿ ಅಂತಂದರೆ ಅವ್ರು ಹೇಳೋ ರೇಟಿಗೆ ನಾವು ತೊಗೊಳಕ್ಕೆ ಒಂಚೂರು ಸಾಧ್ಯ ಇಲ್ಲ, ಬಾರ್ಗೇನಿಂಗ್ ಮಾಡಲೇಬೇಕು. ಸೊ ನೋಡೋಣ. ಸರ್ ಎಷ್ಟು ಸರ್ ಇದಕ್ಕೆ? 850 ಇದೆ ಮೇಡಮ್. ಸರ್ ಲಾಸ್ಟ್ ಪ್ರೈಸ್ ನಾನು ನಿಮಗೆ ಅವಾಗ ಡಿಸ್ಕೌಂಟ್ ಮಾಡಿಕೊಡೋಣ, ನಿಮಗೆ ರೀಸನಬಲ್ ಆಗಿ ಹಾಕ್ಕೊಡೋಣ. ಮತ್ತೆ ನೀವು ಬರಬೇಕು ನಮ್ಮ ಹತ್ರ, ಆ ರೇಟ್ ರೀಸನಬಲ್ ಆಗಿ ಹಾಕ್ಕೊಡ್ತೀವಿ. ಸೊ 850 ಅಂತ ಇದಕ್ಕೆ ಹೇಳಿರೋದು. ಎಷ್ಟು ಕೊಡ್ತಾರೆ ಅಂತ ಇದು ಬಿಲ್ ಮಾಡೋವಾಗ ಗೊತ್ತಾಗತ್ತೆ. ಸೊ ಬನ್ನಿ ಹೋಗೋಣ, ಬಿಲ್ ಮಾಡಿಸೋಣ. ಸೊ ಇದೊಂದು ಪ್ಯಾಕ್ ಮಾಡಿಕೊಟ್ಟು. ಸೊ ಈ ಸೀರೆನ ಫೈನಲ್ ಮಾಡಿದ್ದೀನಿ. ಅವರು 850 ಹೇಳಿದ್ರು, ಫೈನಲ್ ಆಗಿ ನಾನು ಬಾರ್ಗೇನ್ ಮಾಡಿ 500ಗೆ ತಂದು ನಿಲ್ಲಿಸಿದ್ದೀನಿ. ಈ ಸೀರೆಗೆ ಮ್ಯಾಚ್ ಆಗುವಂತಹ ಒಂದು ಬ್ಲೌಸ್ ಕೂಡ ತಗೋಬೇಕು. ಸೊ ಇದನ್ನು ಪ್ಯಾಕ್ ಮಾಡಿಸ್ಕೊಂಡು ನೆಕ್ಸ್ಟ್ ಹೊರಗೆ ಹೋಗಿ ಬ್ಲೌಸ್ ನೋಡ್ಕೊಂಡು. ಸೊ ಸೀರೆ ಅಂತೂ ಸಿಕ್ತು. ಆ್ಯಸ್ ಐ ಟೋಲ್ಡ್ 500ಗೆ ನಾನು ಬಾರ್ಗೇನ್ ಮಾಡಿರೋದು 500 ಅವ್ರಿಗೆ ಕೊಡ್ತಾ ಇದ್ದೀನಿ. ಸರ್ ಥ್ಯಾಂಕ್ ಯು ಸರ್. ಸೊ ಎರಡನೇ ಟಿಪ್ ಏನಂತಂದರೆ, ಚಿಕ್ಕಪೇಟೆಗೆ ಬಂದಿರ್ತೀವಿ ಅಂದರೆ ಇದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಬಾರ್ಗೇನಿಂಗ್ ಮಾಡೋದು ಮಾತ್ರ ಮರಿಬಾರ್ದು. ಹಾಗೆ ದೊಡ್ಡ ದೊಡ್ಡ ಅಂಗಡಿನ ನೋಡೋಕೆ ಹೋಗ್ಬೇಡಿ, ಚಿಕ್ಕ ಅಂಗಡಿಗೆ ಹೋಗಿ, ಅಲ್ಲಿ ನಿಮಗೆ ಕಲೆಕ್ಷನ್ಸ್ ಕೂಡ ಜಾಸ್ತಿ ಇರುತ್ತೆ, ಬಾರ್ಗೇನ್ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ. ಸೀರೆ ಅಂತೂ ಸಿಕ್ತು, ನನ್ನ ಫೇವ್ರೆಟ್ ಕಲರು. ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಬೇಕು. 500 ರುಪೀಸ್ ಇದೆ. ಅದರಲ್ಲಿ ಬ್ಲೌಸ್ ಆಗಬೇಕು, ಬಳೆ ಆಗಬೇಕು, ಆರ್ನಮೆಂಟ್ಸ್ ಆಗಬೇಕು. ಬನ್ನಿ, ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ. ಬ್ಲೌಸ್ ಬೇಕು, ಒಂದು 200 ಬೇಕು ಬ್ಲೌಸ್. 200 ನಾ ಇದಕ್ಕೇನೆ 500 ಕೊಟ್ಟಿದ್ದೀನಿ ಸೀರೆಗೆನೆ. ಅದೇ 400 ಸ್ಟಾರ್ಟಿಂಗ್ ಪ್ರೈಸ್. ಇಲ್ಲ 300ಗಾದ್ರೂ ನಂಗೆ ಬೇಕು. 400 ಅಲ್ಲ, ಅದೇನೇ ನಿಂಗೆ ಬೇಕಂತ ಕನ್ವಿನ್ಸ್ ಮಾಡಿ. ನನಗೆ ಇಷ್ಟು ಇದನ್ನ ನೀವು ಇದನ್ನ ಮಾಡ್ಕೊಡ್ತೀರಾ, ಆರ್ಡರ್ ಮಾಡ್ಕೊಡ್ತೀರಾ? ಆರ್ಡರ್ ನಮ್ಮ ಟೈಲರ್ ಇದೆ. ಓಕೆ. ಸೇಮ್ ಶೇಡ್, ಎಕ್ಸಾಕ್ಟ್ ಶೇಡ್. ಸೊ ಈ ಸೀರೆಗೆ ಈ ಬ್ಲೌಸು ಮ್ಯಾಚ್ ಆಗ್ತಾ ಇದೆ. ಆಲ್ಟ್ರೇಷನ್ ಕೂಡ ಮಾಡ್ತಾರೆ. ಎಷ್ಟು ಹೇಳ್ತಾರೆ, ನಾನು ಎಷ್ಟು ಕೊಡ್ತೀನಿ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಬೇರೆ ಥರದ್ದು ತೋರಿಸ್ಬೋದಾ ಬ್ಲೌಸು? ಈ ಥರದ್ರಲ್ಲಿ ಈ ಥರದ್ದೇನು ಸೂಟ್ ಆಗೋದಿಲ್ವಾ? 250 ಸೆಲ್ಲಿಂಗ್ ಪ್ರೈಸ್ ಇದೆ. ಇಲ್ಲ 250 ಬಂದೇ ಬರುತ್ತೆ. 370ಗೆ ಮಾರ್ಚ್. ಇಲ್ಲ 370 ಅಂದ್ರೆ ಬೇಡ ನನಗೆ. 250 300 ಕೊಡೋದಿದ್ರೆ ನಾನು ಕೊಡ್ತೀನಿ. ಯಾಕಂದ್ರೆ ಸೀರೆಗೆ 500 ಕೊಟ್ಟಿದ್ದೀನಿ. ಇಲ್ಲ 300 ಫೈನಲ್. ನಂಗೆ 300 ಮಾಡ್ಕೊಡ್ತೀನಿ.
300. 50 ರೂಪಾಯಿ ಏನಾಗಲ್ಲ. ಇಲ್ಲ 300 ಸರ್ ಕೊಡಿ. ಇಲ್ಲ ಇಲ್ಲ ಹೌದು, ನಾನು ಅದು ಹೇಳ್ತೀನಿ 50 ಏನೂ ಆಗಲ್ಲ ಅಂತ. ಸೊ ಬಾರ್ಗನಿಂಗ್ ಮಾಡಬೇಕು ಅಂತಲೇ ಪಣ ತೊಟ್ಕೊಂಡು ಬಂದಿರೋಂಗಿದೆ. ಸೊ ಇದನ್ನ 450 ಇರೋದನ್ನ ಹಂಗೂ ಹಿಂಗೂ ಮಾಡಿ 300ಗೆ ತಂದು ನಿಲ್ಸಿದ್ದೀನಿ. ಸೊ ಇದನ್ನ ತೊಗೊಳ್ತಾ ಇದ್ದೀನಿ. 500 + 300 ಈಗಾಗಲೇ ಖಾಲಿ ಆಯಿತು. ಇನ್ನು ಬಳೆಗಳೆಲ್ಲ ತೊಗೊಳ್ತಾರೆ, ನೋಡೋಣ ಎಷ್ಟೆಷ್ಟು ರೇಂಜಿಗೆ ಬರುತ್ತೆ ಅಂತ. ಇದನ್ನ ಪ್ಯಾಕ್ ಮಾಡಿ. ಇದೆಷ್ಟು? ಸೊ ಇದು ಇಯರಿಂಗ್ ಆಯಿತು. ನೆಕ್ಸ್ಟ್ ನೋಡೋಣ ಏನು ಸಿಗುತ್ತೆ ಅಂತ. ಸೊ ಮೂರನೇ ಟಿಪ್ ಮತ್ತು ಫೈನಲ್ ಟಿಪ್ಸ್ ಏನಂತಂದರೆ, ಚಿಕ್ಕಪೇಟೆಗೆ ಬಂದರೆ ನಿಮಗೆ ಎಲ್ಲ ಒಂದೇ ಕಡೆ ಸಿಗೋದಿಲ್ಲ. ಎಲ್ಲ ಬೇರೆ ಬೇರೆ ರೋಡಲ್ಲಿ ಹೋಗಬೇಕು, ಹುಡ್ಕೊಂಡು ಹೋಗಬೇಕು, ಒಳ್ಳೆ ಐಟಮ್ ಸಿಗಬೇಕು ಅಂತಂದರೆ. ಸೊ ಪ್ರಿಪೇರ್ ಆಗಿ ಬನ್ನಿ, ಜಾಸ್ತಿ ಟೈಮ್ ಇಟ್ಕೊಂಡು ಚಿಕ್ಕಪೇಟೆಗೆ ಶಾಪಿಂಗ್ ಮಾಡೋದು ಬನ್ನಿ. ಎಷ್ಟಿದು ಬಳೆ? ಹಾಂ, ಸೊ ಈ ಬಳೆ 100 ರೂಪೀಸ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇದಕ್ಕೆ ಎಷ್ಟು ನಾನು ಬಾರ್ಗೇನ್ ಮಾಡ್ಬೋದು ಅಂತ. ಸರ್ ಒಂದು ರೇಟ್ ಮಾಡ್ಕೊಡಿ. ಇಲ್ಲ ಇಲ್ಲ ರೇಟ್ ಮಾಡ್ಕೊಳ್ಳಿ. ನಾನು ಬ್ಯಾಗ್ ಕೂಡ ಇಲ್ಲೇ ತೊಗೊಂಡಿದ್ದೀನಿ, ಮತ್ತೊಂದೇ ತೊಗೊಂಡಿರೋದು. ಅಲ್ಲಿಂದ ಈ ತನಕ ಬಂದಿದ್ದೀನಿ ನಾನು. ತೊಗೊಳ್ಳಿ, ಒಂದು ರೇಟ್ ಮಾಡ್ಕೊಡಿ, ಬೇಗ ಫೈನಲ್ ಮಾಡಿ ನಾನು ಹೊರಡ್ಬೇಕು. ಲೇಟ್ 80 ರೂಪೀಸ್ ಫೈನಲ್. ಕರೆಕ್ಟ್ 80 ರೂಪೀಸ್ ಮಾಡಿಕೊಟ್ಬಿಡಿ ಫೈನಲ್ ರೇಟ್. ತೊಗೊಳ್ಳಿ, ಬೇಗ ಪ್ಯಾಕ್ ಮಾಡಿ ಕೊಡಿ, ನಂಗೆ ಆಫೀಸಿಗೆ ಲೇಟ್ ಆಗುತ್ತೆ. ಬರುತ್ತೆ ಕೊಡಿ. ಏನ್ ಜಾಸ್ತಿ ಏನಿಲ್ಲ, ಇಲ್ಲ ಎಲ್ಲ ನೋಡಿ ಸುಮ್ಮನೆ ಬೇಗ ಕೊಟ್ಬಿಡಿ. ಎಲ್ಲ ಎಷ್ಟೊಂದು ನೋಡ್ಕೊಂಡು ಬಂದಿ ಅಷ್ಟಲ್ ರೇಟ್ 90 ರೂಪೀಸ್. ನಂಗೆ 10 ರೂಪಾಯಿನ ನಾ ಬಾರ್ಗಿನ್ ಮಾಡಲೇಬೇಕು. ಕೊಡಿ 90 ರೂಪೀಸ್ ಮಾಡ್ಕೊಡಿ ಫೈನಲ್. ತಗೊಳ್ಳಿ ಬೇಗ ನಂಗೆ ಕೊಡಿ. 10 ರೂಪಾಯಿಗೆ ಏನಕ್ಕ ಅಷ್ಟೇ. ನೀವೇ ನಿಮ್ಗೆ ಏನು 10 ರೂಪಾಯಿಗೆ ಏನು ಹೇಳಿ, ನೀವೇ ಮಾಡ್ಬೋದಲ್ಲ. ಜಾಸ್ತಿ ಸಿಗೋದು ಅಷ್ಟೇ. ಕೊಡಿ ಬೇಗ ಕೊಡಿ. ಬಳೆ ನಂತರ ಅವರು ಬಾರ್ಗೇನ್ ಮಾಡಲಿಲ್ಲ. 100 ಅಂದರೆ ನಾನು 100 ರೂಪೀಸ್ ಕೊಟ್ಟೆ ಬಳೆ ತಗೊಂಡೆ. ಶಪ ಸಾಕಾಯಿತು ಚಿಕ್ಕಪೇಟೆಗೆ ಅಲ್ದು ಕೊನೆಗೂ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ತೊಗೋಬೇಕು 1000ದಲ್ಲಿ ಅನ್ನೋದನ್ನ ಎಲ್ಲ ತೊಗೊಂಡಿದ್ದೀನಿ. ಸೀರೆ ತೊಗೊಂಡಿದ್ದೀನಿ, ಬಳೆಗಳನ್ನು ತೊಗೊಂಡಿದ್ದೀನಿ, ಇಯರಿಂಗ್ಸ್ ತೊಗೊಂಡಿದ್ದೀನಿ, ಸೀರೆಗೆ ಮ್ಯಾಚಿಂಗು ಬ್ಲೌಸ್ ತೊಗೊಂಡಿದ್ದೀನಿ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಸುತ್ತಾಡಿ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದ ರಿಸಲ್ಟ್ ಹೇಗೆ ಬರುತ್ತೆ ಅನ್ನೋದು ನನಗಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನೀವು ನೋಡಿ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ.